ನಮಸ್ಕಾರ 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 ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಶೆಟ್ಟಿ ಲಾಗ್ಸ್. ಈಗ ಊಟ ಮಾಡೋದಕ್ಕೆ ಬಂದ್ವಿ. ನಾನು ಹೆಂಗ್ ಗೊತ್ತಾ, ಇವನು ಹೇಳ್ದ ಅಂತ ನಾನು ಸರ್ಕಲ್ ರೌಂಡ್ ಹಾಕೊಂಡು ರೈಟ್ ಬನ್ನಿ ಅಂತ ಹೇಳಿದೀನಿ. ಇವನು ಲೆಫ್ಟ್ ಅಂತ ಹೇಳಿದಕ್ಕೆ ನಾನು ಲೆಫ್ಟ್ ಬಂದಿದ್ದು. ನಾನು ಕೇಳ್ದೆ ಇಲ್ಲಪ್ಪ ನಿನ್ನ ರೈಟ್ ಲೆಫ್ಟ್ ಅಂತ. ಹಿಂಗೆ ಯಾಕಡೆ ಹಿಂಗೆ ಅಂತ ಹಿಂಗೆ ನಾನು ಹಿಂಗೆ ಇದು ಗಾಡಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇಲ್ಲಿ. ಡಿಕ್ಕಿನೇ ಓಪನ್ ಆಗ್ತಾ ಇಲ್ಲ. ಸೆಕೆಂಡ್ ಬಟನ್ ಬರೋದು ಮತ್ತೆ ಹೇಳ್ಕೊಳಕ್ 6 ಜನ ಮೆಕ್ಯಾನಿಕಲ್ ಇಂಜಿನಿಯರ್. 6 ಜನ ಮೆಕ್ಯಾನಿಕಲ್ ಇಂಜಿನಿಯರ್ ಒಂದ್ ಗಾಡಿ ಡಿಕ್ಕಿ ಓಪನ್ ಮಾಡಕ್ ಆಗ್ತಾ ಇಲ್ಲ. ಗೈಸ್ ಇಲ್ಲಿ ತಿಂಡಿ ತಿನ್ನೋಣ ಊಟ ಮಾಡೋಣ ಅಂತ ಬಂದ್ರೆ ಇಲ್ಲಿ ಜನ ಸಾಗರ. ಗೈಸ್ ಇಲ್ಲಿ ಯಾವ್ದೋ ಹೋಟೆಲ್ ಅಂತ ಕರ್ಕೊಂಡ್ ಬಂದಿದ್ದಾರೆ ಊಟ ಮಾಡಕ್ಕೆ, ಚೆನ್ನಾಗಿರುತ್ತೆ ಅಂತ. ಇವನೇ ಗ್ಯಾರಂಟಿ ಅಂತ. ಚೆನ್ನಾಗಿಲ್ಲ ಅಂದ್ರೆ ಇವನೇ ಗ್ಯಾರಂಟಿ, ಚೆನ್ನಾಗಿಲ್ಲ ನಾನವನಲ್ಲ. ಗೈಸ್ ನಾವಿಲ್ಲಿ ಹೊಟ್ಟೆ ಹಚ್ಕೊಂಡು ಇಲ್ಲಿ ಅಂದ್ರೆ ಇಲ್ಲಿ 2 ಕಿಲೋಮೀಟರ್ ದೂರ ಬಂದ್ರೆ ಅಲ್ಲಿ ನೋಡಿ ಅಷ್ಟು ಜನದ ಮಧ್ಯೆ ಇವ್ನು ನಿಂತ್ಕೊಬಿಟ್ಟು ನನ್ನ ಮಗ ಏನ್ ಹೇಳ್ತಾನೆ, ಗಣಪತಿ ಪ್ರಸಾದ ಇದ್ದಂಗೆ ಐತೆ ಅಂತ ಹೇಳ್ತಾವ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಗೈಸ್ ಈಗ ಊಟ ಮಾಡಿ ನಮ್ಮ ಬಾಯ್ಸ್ ಗೋಬಿ ತಿನ್ನಕ್ ಹೋಗಿದ್ದಾರೆ. ಉಸ್ಮಾನ್ ಡ್ರೈ ಗೋಬಿ ಅಂತೆ, ಫೇಮಸ್ ಇದು. ಗೈಸ್ ಇವಾಗ ಸೈಡಿಗೆ ಹಾಕ್ಬಿಟ್ಟು ನಡ್ಕೊಂಡು ಹೋಗೋಣ, ಲೈಟಿಂಗ್ಸ್ ನೋಡೋಣ ಅಂತ ಹೋಗ್ತಾ ಇದೀವಿ. ಇದು ಯಾವ ಸರ್ಕಲ್ ಟಾಂಗಾ ಗಾಡಿಗಳೆಲ್ಲ ಫುಲ್ ರೌಂಡ್ಸ್. ಇವತ್ತು ಜನ ತುಂಬಿ ತುಳುಕ್ತಾರೆ ಟಾಂಗಾ ಗಾಡಿ. ಎಲ್ಲ ನೋಡಿದ್ರೆ ಟಾಂಗಾ ಗಾಡಿ ಹೊಡಿತಾವ್ರೆ. ಟಾಂಗಾದಲ್ಲಿ ಬಂದ್ ಬರೋ ಅರಮನೆ ಹತ್ರನೇ ಹೊಡ್ಸನ್ ಬನ್ನಿ. ಅಲ್ಲ ಅರಮನೆ ಹೋಗ್ಬಿಟ್ಟು ಅಲ್ಲಿಂದ ಹತ್ತಂಡ್ ಬನ್ನಿ. ಗೈಸ್ ಈಗ ಅರಮನೆ ಹತ್ರ ಹೋಗ್ತಾ ಇದೀವಿ. ಟೈಮು ಎಷ್ಟು? ಟೈಮ್ ಎಷ್ಟು? ಅರಮನೆ ಒಳಗೆ ರಾಜ ಹೋಗ್ತಾ ಇದ್ದಾನೆ. ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು. 10 ಕಾಲು. ಅರಮನೆ ಲೈಟಿಂಗ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಹೋಗ್ತಾ ಇದೀವಿ. ಇದ್ರೆ ತಗದಾಗಿರುತ್ತೆ ಅಂತ. ಬಟ್ ಎಲ್ಲ ಇಲ್ಲ. ಇದು ಹಿಂದೆ ಗೈಡೆ ಸೈಡ್. ಗೈಸ್ ಇದು ಅರಮನೆ ಬ್ಯಾಕ್ ಸೈಡ್. ನಾಳೆ ಯಾರು ಬರ್ತಾರೆ ಅಂದ್ರೆ ನನಗೆ ಬೆಂಕಿ ಇಡೋಕ್ ಮುಂಚೆ ಬೆಂಕಿ ಇಲ್ಲ ತಾನು ಕರ್ತಾರಪ್ಪ. ಸಾಂಸ್ಕೃತಿಕ ಕಾರ್ಯಕ್ರಮ ಟ್ಯಾಂಗದಲ್ಲಿ ಹೋಗೋಣ ಮುನ್ನ. ಆಮೇಲೆ ಗೈಸ್ ಇಲ್ಲಿ ಫುಲ್ಲು ಜನ 10 ಆದ್ರೂ ಜನ ಫುಲ್ ತುಂಬಿ ತುಳುಕ್ತಾ ಇದಾರೆ. ಇಲ್ಲಿ ಜನ ಫುಲ್ ಅರಮನೆ ಮಾಡಕ್ ಬಂದಿರೋ, ಇಲ್ಲಿ ರೀಲ್ಸ್ ಮಾಡಕ್ ಬಂದಿರೋ ಗೊತ್ತಿಲ್ಲ. ಜನ ಹಂಗೆ ಸೈಡ್ ಕೊಡ್ತಾ ಇದಾರೆ. ಇಲ್ಲಿ ಅರಮನೆ ನೋಡಕ್ ಬಂದಿರೋ, ರೀಲ್ಸ್ ಮಾಡಕ್ ಬಂದಿರೋ ಗೊತ್ತಿಲ್ಲ. ಇಲ್ಲಿ ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ. ಗೈಸ್ ಇಲ್ಲಿ ಅರಮನೆ ಲೈಟಿಂಗ್ಸ್ ನೋಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಲೈಟಿಂಗ್ಸೇ ಕಾಣಿಸ್ತಾ ಇಲ್ಲ. ಅರಮನೆ ಬಿಟ್ಟು ಇಲ್ಲಿ ರೋಡಲ್ಲೆಲ್ಲ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ, ಅರಮನೆಯಲ್ಲಿ ಮಾತ್ರ ಇಲ್ಲ. ಮೇ ಬಿ ನಾಳೆ ಸಂಜೆ ಹಾಕ್ತಾರೆ. ನಾಳೆ ಇದ್ರೆ ಅದನ್ನ ತೋರಿಸ್ತೀನಿ. ಈಗ ನೋಡ್ಕೊಬಿಡಿ ಹಿಂಗೆ. ಈಗ ಟಾಂಗದಲ್ಲಿ ಹೋಗೋಣ. ಲೆಟ್ಸ್ ಗೋ ರೈಡ್ ವಿತ್ ಟಾಂಗಾ. ವೈಟ್ ಕುದುರೆ ಐತಲ್ಲ ಅದು ಬಾಯ್ಲಿ ಕರ್ಸೋಣ ಬಾದಲ್. ಈಗ ಒಂದು ಮಿನಿ ಕರ್ನಾಟಕ ಇರೋದಿಲ್ಲ. ಒಂದ್ಸತಿ ಹಾಕಿ ನೋಡ್ಬೇಕಲ್ಲ. ತಗೊಂತ ಇದ್ದೆ ನೀನು. ಈಗ ಆನ್ ಮಾಡಿ ಓಪನ್ ಮಾಡ್ಲಾ? ಎಷ್ಟು ಹೇಳಿದ್ರು ಅರಮನೆಗಂತೂ ಲೈಟಿಂಗ್ಸ್ ಎಲ್ಲ ಇವನೇ ಹಾಕಂತ ನೋಡಿ. ಲೈಟಿಂಗ್ಸ್ ಇಲ್ಲಿ 150 ರೂಪಾಯಿ ಕೊಟ್ಬಿಟ್ಟು ಇದು ಕರ್ನಾಟಕ ತಗೊಂಡೆ. ಈ ಕರ್ನಾಟಕದಲ್ಲಿ ಏನೇನು ಫೀಚರ್ಸ್ ಇದೆ ನೋಡಿ. ಒಂದ್ಸಲ ಕ್ಲಿಕ್ ಮಾಡಿದ್ರೆ ಈ ತರ, 2 ಸಲ ಕ್ಲಿಕ್ ಮಾಡಿದ್ರೆ ಹಿಂಗೆ, 3 ಸಲ ಕ್ಲಿಕ್ ಮಾಡಿದ್ರೆ ಹಿಂಗೆ, ಇನ್ನೊಂದ್ಸಲ ಕ್ಲಿಕ್ ಮಾಡಿದ್ರೆ ಕಣ್ಣೆ ಫ್ಲಾಟ್. ನೋಡಿ ಇವನು ಯಾರು ಸಾರಥಿ ಪಿಕ್ಚರ್ ಹಿಂದಿದು. ಟಾಂಗ ನಿಲ್ಸ್ರು ಹೋಣ, ಲಿಫ್ಟ್ ಕೊಡಲ್ವೇನ್ರ ಟಾಂಗದಲ್ಲಿ? ನಿಧಾನಲ್ಲ ಇವನು ರ್ಯಾಪರ್. ಎಂತ ರ್ಯಾಪರ್ ಅಂದ್ರೆ ಕನ್ನಡನ ಇಂಗ್ಲಿಷ್ ತರ ಹೇಳ್ತಾನೆ. ಫಸ್ಟ್ ವಿಡಿಯೋ ಅಲ್ವಾ, ಮಾತು ಬರ್ತಿಲ್ಲ. ಆಮೇಲೆ ಕಂಫರ್ಟಬಲ್ ಆಗ್ತೀಯ ಕ್ಯಾಮ್ರಾಗೆ. ಸೈಲೆಂಟ್ ಆಗಿದ್ದಾನೆ ಹುಡುಗ. ಗೈಸ್ ಈಗ ಟಾಂಗಾದಲ್ಲಿ ಹೋಗೋಣ ಅಂತ ಹುಡುಕ್ತಾ ಇದೀವಿ. ಟಾಂಗಾನ ಒಂದು ಸಿಕ್ತ, ಲೈಟಿಂಗ್ಸ್ ಬೇರೆ ಆಫ್ ಮಾಡ್ಬಿಟ್ರು. ಟಾಂಗ ಇದು ಅವು ಸಿಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಕಪಲ್ಸ್ ಬರ್ತಾ ಇದಾರೆ. ನಾವ್ ಹಿಂಗ್ ಬರ್ಬೇಕಾದವ್ರು ಹಿಂಗ್ ಬರ್ತಾ ಇದೀವಿ. ಲೈಟಿಂಗ್ಸ್ ಬೇರೆ ಇಲ್ಲ, ಆಫ್.
ಇವನು ಸ್ವಲ್ಪ ನಾಚಿಕೆ, ಇವನು US ಇಂದ ಬಂದು 2 ವರ್ಷ ಆಯ್ತು, ಆದ್ರೂ ಕನ್ನಡ ಮಾತ್ರ ಚೆನ್ನಾಗಿ ಮಾತಾಡ್ತಾನೆ. ಯಾರು ಬೈದ್ರೆ ಮಾತ್ರ ಸ್ವಲ್ಪ ಏನಂದ್ರು ಅಂತ ಗೊತ್ತಾಗಲ್ಲ, ಅವನಿಗೆ ವಾಪಸ್ ಬೈಯ ಗೊತ್ತಾಗೋದಿಲ್ಲ. ಕನ್ನಡದ ಕುವರನು ನಾನೇ. ಬೆಂಗಳೂರಿಗೆ ಬಂದು 2 ವರ್ಷದಲ್ಲಿ ಇಷ್ಟು ಕನ್ನಡ ಕಲ್ತಿದ್ಯಲ್ಲ, ಯಾವ ತರ ಇದು? ಬೇರೆಯವ್ರಿಗೆ ಏನ್ ಹೇಳ್ತೀಯ? ಬರ್ತಿಲ್ಲ ಬ್ರೋ ಮಾತು ಬರಲ್ಲ ಕನ್ನಡ, ನಿಮ್ ಭಾಷೆ ಹೇಳು ಬ್ರೋ, ಇಂಗ್ಲಿಷಲ್ಲಿ. ಗೈಸ್, ಈಗ ಟಾಂಗ ಹೋಗೋಣ ಅಂತ ಅನ್ಕೊಂಡ್ರೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ಆಫ್ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ನಾಳೆ ಹೋಗ್ತೀವಿ. ಈಗ ಪ್ಲಾನ್ ಶಿಫ್ಟ್ ಇವಾಗ ಟುವರ್ಡ್ಸ್ ಮಂಜು, ಈಗ ಸೀದಾ ರೂಮ್ ಹೋಟೆಲ್. ಗೈಸ್, ಈಗ ರೂಮ್ ಹತ್ರ ಬಂದು ಗಾಡಿ ಸೈಡ್ಗೆ ಹಾಕಿ ಈಗ ಟೀ ಕುಡಿಯೋಣ ಅಂತ ಹೋಗ್ಬೇಕೀಗ. ಟೀ ಕುಡಿಯಕ್ಕೆ ಹೋಗ್ತಾ ಇದೀವಿ. ಬರಲ್ಲ ಹೋಗೋಣ ಬ್ರೋ, ಹೇಳು ಬ್ರೋ. ಪ್ರೊ ರೈಡರ್ ಆಫ್ ಅವರ್ ಟೀಮ್. ಚಾಯ್ ಅಂತ ಇಷ್ಟೇ ಒನ್ ವರ್ಡ್. ಹೇಳು, ಹೆಂಗಿದೆ ಮೈಸೂರು ಹೇಳು. ಈಗ ಅದೇಪ್ಪ ನಮ್ಮ ಹುಡುಗ ಈಗ ಕನ್ನಡ ಮಾತಾಡ್ತಾನೆ. ಇವಾಗ ಮೈಸೂರಿಗೆ ಬಂದು ಹೆಂಗ ಅನಿಸ್ತೀವಿ ಬ್ರೋ? ಮೈಸೂರು ಆಕ್ಚುಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಮೈಸೂರು ದಸರಾ ಎಷ್ಟೊಂದು ಸುಂದರ. ಬ್ರೋ ಬ್ರೋ, ಈಗ ಲಾಗಿಂಗ್ ಮೈಕ್ ತಗೊಂಡಿದೀವಿ, ಆ ಮೈಕ್ ಕನೆಕ್ಟ್ ಮಾಡಕ್ ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ಇಂಜಿನಿಯರ್ಸ್ ಅಂತ. ಅವ್ನು ಯಾರೋ ಬಾಗ್ಲ ಹಾಕೊಂಡು ಅವ್ನ ಪಾಡಿಗೆ ಅವ್ನು ಹೋಗ್ತಾ ಇದ್ದ. ಮೈಕ್ ಸಿಗುತ್ತಾ ಅಂತ ಕೇಳಿದೆ ಸುಮ್ನೆ. ಅವ್ನು ಸಿಗುತ್ತೆ ಅಂದ, 500 ರೂಪಾಯಿ ಅಂದ. ನೋಡೋಣ ಅಂತ ತಗೊಂಡ್ರೆ ಅವ್ನಿಗೆ ದಸರಾ ಮಾಡಕ್ 500 ರೂಪಾಯಿ ಕೊಟ್ಬಿಟ್ಟು ಬಾಗ್ಲ ಹಾಕೊಂಡು ಹೋಗೋಣ ಎದಾಳಿಸ್ಬಿಟ್ಟು ಕೊಟ್ಬಿಟ್ಟು 500 ರೂಪಾಯಿ ಕಳಿಸ್ದಂಗ ಆಗಿಲ್ಲ. ಇದು ವರ್ಕೇ ಆಗ್ತಾ ಇಲ್ಲ. ಇಲ್ಲಿ ಹಲೋ 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 ಅಂದ್ರೆ ಅಲ್ಲಿ ಏನು ಕೇಳಿಸ್ತಾ ಇಲ್ಲ, ಮೈಕೇ ಕನೆಕ್ಟ್ ಆಗ್ತಿಲ್ಲ. ಸುಮ್ನೆ ಹೋಗ್ಬಿಟ್ಟು 500 ರೂಪಾಯಿ ಲಾಸ್ ಮಾಡ್ಕೊಂಡ್ ಬಂದಿದೀವಿ. ನಮ್ ಬ್ರೋ US ಇಂದ ಬಂದಿರೋರು ಏನು ಹೇಳ್ತಾ ಇಲ್ಲ. ಬ್ರೋಗ್ ನಿದ್ದೆ ಬರ್ತಿದ್ದೆ. ನಿಲ್ಸು 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 ನಿಲ್ಸು, ಬ್ಯಾಕ್ 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 ಬಾ. ನಾವಿಲ್ಲಿ ಏನೋ ಹೇಳ್ತಾರೆ, ಇವ್ನು ಯಾವ್ದೋ ಹುಡುಗಿ ನೋಡ್ಕೊಂಡ್ ಕೂತವ್ನ ಇಲ್ಲಿ. ಮಂಜ ಬರೀ ಇದೆ ನನಗಿದ್ರ ಒಂಥರ ಸಂತೋಷ. ರೋಡಲ್ಲೂ ಇದೆ, ಎಲ್ಲದಲ್ಲೂ ಇದೆ. ಓನ್ಲಿ ಫಾರ್ ಗರ್ಲ್ಸ್, ಚೂಸ್ ಮೀ ಅಂತ. ಗಾಡಿ ಕಲರ್ ಚೇಂಜ್ ಮಾಡುತ್ತೆ. ಈ 150 ರೂಪಾಯಿ ಕನ್ನಡಕ ಕೋಟಿ ಇಲ್ಲಿ ಎಷ್ಟು ಲಕ್ಷದ ಕಾರ್ ಕಲರ್ನೇ ಚೇಂಜ್ ಮಾಡಿ. ಇದು ವೈಟ್ ಇದೆ ಕಾರ್, ಇದು ಹಾಕೊಂಡ್ರೆ ಬ್ಲೂ ಕಲರೇ ಚೇಂಜ್ ಆಗುತ್ತಲ್ಲ. 150 ರೂಪಾಯಿ. ಈಗ ರೂಮಿಗೆ ಬಂದ್ವಿ, ಟೈಮು 12 ಗಂಟೆ. ಮತ್ತೆ ನಾಳೆ ಬೆಳಗ್ಗೆ ಎದ್ದು ಸ್ವಲ್ಪ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡಿ, ಫಸ್ಟ್ ಬೆಳಗ್ಗೆ ಎದ್ದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು, ಅಲ್ಲಿಂದ ನೆಕ್ಸ್ಟ್ ಪ್ಲಾನ್ ಮಾಡಬೇಕು. ಇವಾಗ ರೂಮ್ಗೆ ಹೋಗ್ತಾ ಇದೀವಿ. ರೂಮ್ ಹೋಗ್ಬಿಟ್ಟು ಇವಾಗ ಊನೋ ಆಡೋಣ. ಊನೋ ಆಡೋದು ತೋರಿಸ್ತೀವಿ ಗೈಸ್. ಈಗ ರೂಮಿಗೆ ಬಂದು ಊನೋ ಆಡೋಣ ಅಂತ ಕೂತ್ಕೊಂಡ್ವಿ. ಟೈಮ್ 12 ಗಂಟೆ. ಚಾರ್ಜ್ ಐತಿನಪ್ಪ ಅದರಲ್ಲಿ? ಚಾರ್ಜ್ ಇದೆ ಬ್ರೋ. ಎಷ್ಟು 1%? ಯಾಕದ್ನಲ್ಲ ಚಾರ್ಜ್. ಬ್ರೋ ವೈರ್ಲೆಸ್ ಚಾರ್ಜಿಂಗ್. ಗೈಸ್, ಈಗ ಊನೋ ಆಡ್ಬೇಕು. ಯಾವ್ಯಾವ ತರ ಆಡ್ತಾರೆ ತೋರಿಸ್ತೀನಿ. ನಮ್ ಬ್ರೋಗ್ ಸ್ವಲ್ಪ ಹೇಳ್ಕೊಡ್ಬೇಕು. ಬ್ರೋ, ಐ ವಿಲ್ ಟೀಚ್ ಯು, ಡೋಂಟ್ ವರಿ. Yeah, one time, pick up mic and I bust 2 times. If you like that, I bust 3 times. ಗೈಸ್, ಇವ್ರು ನೋಡಿ, ಇವ್ರಿಬ್ರು ಅರ್ಧ ಗಂಟೆಯಿಂದ ಒಂದು ಆಟ ಆಡ್ಕೊಂಡ್ ಕೂತಿದ್ದಾರೆ. ಅವನು ಆ ಕಡೆಯಿಂದ +2 ಬಿಡ್ತಾನೆ, ಇವನು ಈ ಕಡೆಯಿಂದ +2 ಬಿಡ್ತಾನೆ. ಅವನು ತಗತಾ ಇದ್ದಾನೆ, ಇವನು ತಗತಾ ಇದ್ದಾನೆ. ಇಬ್ರು ಸ್ಕಿಪ್ ಹಾಕಿರ್ಲಿ, ಮತ್ತೊಂದು ಸ್ಕಿಪ್ ಹಾಕ, ಮತ್ತೊಂದು ರಿವರ್ಸ್ ಹಾಕ, ಹಂಗೆ ರಿವರ್ಸ್ ಒಂದು ಹಾಕ, ಮುಗೀತು. ಟುಸ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಯಾಕೆ ಬೈದೀರ ಈಗ? ಎಲ್ಲ ನಾಲ್ಕನೇ ಇತ್ತಲ್ಲ, ಕಲರ್ ಚೇಂಜ್ ಅಷ್ಟು ರೆಡ್. ಗಾಯ್ಸ್, ಈಗ ಬೆಳಗ್ಗೆ ಎದ್ದು ರೆಡಿಯಾಗಿ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಟೈಮು 7 ಗಂಟೆ. ಲೆಟ್ಸ್ ಗೋ ಫಾರ್ ಚಾಮುಂಡಿ ಬೆಟ್ಟ. ಹೇಳು ಬ್ರೋ, ಏನ್ ಬ್ರೋ ಪ್ರಾಬ್ಲಮ್? ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಬ್ರೋ? ತಗೋ ಬ್ರೋ. ಗಾಯ್ಸ್,
ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು. ಗೈಸ್ ಇವಾಗ ಬೈಕ್ ಪಾರ್ಕಿಂಗ್ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು. ಇಲ್ಲಿಂದ ಎಷ್ಟು ದೂರ ವಾಕೇಬಲ್ ಡಿಸ್ಟೆನ್ಸಾ? ಗಾಯ್ಸ್ ಇಲ್ಲಿ ದೇವಸ್ಥಾನ ಹತ್ರ ಬಂದ್ರೆ ಇಲ್ಲಿ ಕ್ಯೂ ದೇವಸ್ಥಾನದಿಂದ ಹೊರಗಡೆ ಇದೆ, 1 ಕಿಲೋಮೀಟರ್ ಇದೆ. ಏನಿಲ್ಲ ಅಂದ್ರೆ ಮಿನಿಮಮ್ 3 ಅವರ್ ಬೇಕು ಇಲ್ಲಿಂದ. ಇವಾಗ ದೇವ್ರ ದರ್ಶನ ಆಗಕ್ಕೆ 3 ಅವರ್ ಬೇಕು. ನೋಡಿ ಎಷ್ಟು ಜನ ಕ್ಯೂ ಇಲ್ಲಿದೆ. ಇವಾಗ ಕ್ಯೂ ಅಲ್ಲಿ ನಿಂತ್ರೆ ತುಂಬಾ ಲೇಟ್ ಆಗುತ್ತೆ ಅಂತ ತಿಂಡಿ ತಿನ್ಕೊಂಡು ಆಮೇಲೆ ಹೋಗೋಣ ಅಂತ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಎಷ್ಟು ಜನ. ಏನಿಲ್ಲ ಅಂದ್ರೆ ಕ್ಯೂ ಅಲ್ಲಿ ನಿಂತ್ರೆ ಮಿನಿಮಮ್ 3 to 4 hours ಬೇಕು ಇವಾಗ ಹೋಗೋದಕ್ಕೆ. ಹೊಟ್ಟೆ ಸಿಗ್ತಿದೆ ಇಲ್ಲಿ, ಹಣ್ಣು ತಿನ್ನೋಣ ಅಂತ ಬಂದಿದ್ದೀವಿ. ಇವಾಗ ನಮ್ಮ ಹುಡುಗ ಏನೋ ತಗೋಬೇಕಂತ, ಶಾಪಿಂಗ್ ಮಾಡ್ಬೇಕಂತ, ಅದಕ್ಕೆ ಬಂದಿದ್ದೀವಿ. ಏನ್ ತಗೊಂತೀಯ? ಕೈಯಲ್ಲಿ ಬ್ಯಾಂಡಾ ಬೈ ನೋಡಿದ್ದೆ. ಸರ್ಚಿಂಗ್ ಫಾರ್ ಎ ಬ್ಯಾಂಡ್. ಸ್ಪೆಕ್ಸ್ ತಗೋಬೇಕು ಮಾಡಿ 25 ಬರುತ್ತೆ. ಗಾಗಲ್ಸ್ ಬ್ಲ್ಯಾಕ್ ಗಾಗಲ್ಸ್. ಹಾಂ ಕೆಳಗಡೆ ಎಷ್ಟದು? 150. ಅನ್ಕೊಳ್ತೀನ ನಾನು ಇನ್ನ LKG ನಾನು ಬೇಡವಾ? ಆತೊಳ್ಳಿ ಗಾಯ್ಸ್ ಒಂದು ಬ್ಯಾಂಡ್ ತಗೋಬೇಕು ಅಂತ ಅವನು ಅಭಿಷೇಕ್ 1/4 ಗಂಟೆ ಆಯ್ತು ಆಗ್ಲೇ. ಅದೆಲ್ಲೋದ್ನ ಗೊತ್ತಿಲ್ಲ. US ಅಲ್ಲಿ ಇದ್ರು, ಇಂಡಿಯಾಗೆ ಬಂದ್ಬಿಟ್ಟು ಇಂಡಿಯನ್ ಕಲ್ಚರ್ ಫುಲ್ ಕಲ್ತ್ಬಿಟ್ಟು. ಆಂಟಿ ಎಷ್ಟಿದೆ ಟೆಡಿ ಬೇರ್? ಬೇಡ ಬೇಡ ಆಂಟಿ, ಗರ್ಲ್ ಫ್ರೆಂಡ್ ಇಲ್ಲ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಎಂತ ನೋಡ್ತಾ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಯಾವ ವ್ಯೂ ಪಾಯಿಂಟ್ ಇದು? ನಂದಿ ಹಿಲ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ ಇವಾಗ. ಬನ್ನಿ ನೋಡೋಣ. ಇಲ್ಲೇ ನಾವು ಕ್ಲೋಸ್ ಆಗಿ ಈ ಕಡೆ ಆ ಸೈಡಾ ಪಾಯಿಂಟ್ ನೋಡಿ ತೋರಿಸ್ತೀನಿ. ಏನೋ ಇಡೀ ಮೈಸೂರೇ ಕಾಣಿಸ್ತಾ ಇದೆಯಲ್ಲ ಇಲ್ಲಿಂದ. ನೋಡಿ ವ್ಯೂ ಪಾಯಿಂಟ್ ಅಲ್ಲಿ ನಿಂತ್ಕೊಂಡ್ರೆ ಕರೆಕ್ಟಾಗಿ ಅರಮನೆ ಕಾಣುತ್ತೆ ಇಲ್ಲಿಂದ. ಆ ಅರಮನೆ ಸರೌಂಡಿಂಗ್ ಅಲ್ಲಿ ಅದಕ್ಕಿಂತ ಹೈಟ್ ಇರೋ ಬಿಲ್ಡಿಂಗ್ ಯಾವುದೂ ಇಲ್ಲ. ಏನದು ರೂಲ್ಸ್ ಏನೋ ಅದು? ಟ್ರೆಡಿಷನಾ? ರೆಸ್ಪೆಕ್ಟಾ? ಅರಮನೆಗಿರೋ ರೆಸ್ಪೆಕ್ಟ್ ಅಂತೆ ಅದು. ಗೈಸ್ ಹಂಗೆ ಈ ಕಡೆ ಲೆಫ್ಟ್ ಅಲ್ಲಿ ತಿರುಗಿಸಿದ್ರೆ ರಾಣಿ ಬಂಗ್ಲೆ ತೋರಿಸ್ತೀನಿ ನೋಡಿ. ಸಿಂಹಗರ್ಜನೆ ಇಲ್ಲಪ್ಪ. ಗೈಸ್ ಈಗ ಚಾಮುಂಡಿ ಬೆಟ್ಟದಿಂದ ಕೆಳಗೆ ಇಳ್ಕೊಂಬಂದು ತಿಂಡಿ ಮಾಡೋಣ ಅಂತ ಹೋಟ್ಲ್ ಹುಡುಕ್ತಾ ಇದೀವಿ. ಯಾವ ಹೋಟ್ಲ? ಹೋಟೆಲ್ ನೇಮ್ ಇಲ್ಲ. ಯಾವುದೋ ಒಂದು ಇವನು ಯಾರು ಹೇಳ್ಬಿಟ್ಟವ್ರು ಇಲ್ಲಿ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡ್ಬಂದ. ನೆನ್ನೆ ಹಂಗೆ ಕರ್ಕೊಂಡು ಹೋಗಿದ್ದ. ಇವ್ ನೋಡಿದ್ರೆ ದೇವಸ್ಥಾನದ ಪ್ರಸಾದ ಇದ್ದಂಗಿತ್ತು ಅಂತ. ಓ ನಿಮ್ಮ ಈ ತರದೆಲ್ಲ ಇದಾರೆ ಅಷ್ಟು ಶ್ರೇಷ್ಠವಾಗಿತ್ತು. ಗಾಯ್ಸ್ ಈಗ ತಿಂಡಿ ಮಾಡ್ಕೊಂಡು ಒನ್ ವೇಗ್ ಬಂದಿದ್ದೀವಿ. ಸ್ವಲ್ಪ ಗೇಮ್ಸ್ ಆಡ್ಕೊಂಡು ನೆಕ್ಸ್ಟ್ ಸ್ವಲ್ಪ ಬಿಸಿಲಿರೋದ್ರಿಂದ ಇಲ್ಲಿ ಗೇಮ್ಸ್ ಆಡ್ಕೊಂಡು ನೆಕ್ಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು. ಅದರಿಂದ ಇವಾಗ ಇಲ್ಲಿ ಮುಗಿಸ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಬಿಸಿಲು ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೊತ್ತಿಗೆ. ಇಲ್ಲಿ ಕಾರ್ಟಿಂಗ್, ಬೌಲಿಂಗ್, ಆಮೇಲೆ ಇನ್ನೇನೋ ಇದೆ, ಆರ್ಚರಿ ಎಲ್ಲ ಇದೆ.
ಪ್ರೈಸ್ ಕೇಳೋಣ. ಅಲ್ಲಿ ಹಾಕ್ಯಾರ ಇಲ್ಲಿ ಗೋಪುರ ಸೆಟ್ ಮಾಡ್ತೀರಾ? ಇದೆಯಾ? ಅಲ್ಲ ಇಲ್ಲ, ನಿಮ್ದಿಲ್ವಾ? ನಮ್ದಿಲ್ಲ. ಫೋಟೋಗ್ರಫಿ ಇಲ್ವಾ? ಓಕೆ. ಇದು ಒಟ್ಟಿಗೆ ಬಿಡಲ್ಲ. ಮತ್ತೆ ಎಷ್ಟು ಜನ? 3+3. 6 ಜನ ಒಟ್ಟಿಗೆ ಬಿಡೋದಿಲ್ವಂತೆ, 3 ಜನ ಅಂತೆ. ಈಗ ಟೀಮ್ ಮಾಡ್ಕೊಂತೀರ. ಕ್ಲಿಪ್ಸ್ ಹಾಕ್ರಪ್ಪ. ಯಾರು ಕ್ಲಿಪ್ಸ್ ಬರುತ್ತೆ ಅದೆಷ್ಟು? ಕ್ಲಿಪ್ಸ್ ಹಾಕ. ಕ್ಲಿಪ್ಸ್ ಹಾಕ ಇಲ್ಲಿ. ಈಗ ನಾವು 3 ಜನ ಒಂದು ಟೀಮು, ಅವ್ರು 3 ಜನ ಒಂದು ಟೀಮ್. ಈಗ ಅವನು 3 ನಿಮಿಷದಿಂದ ಸ್ಟಾರ್ಟ್ ಮಾಡಿದ್ದೀವ ಕೊಡ್ತಾನೆ ಬ್ರೋ. 1 ನಿಮಿಷದಲ್ಲಿ 6 ನಿಮಿಷದಲ್ಲಿ ಒಂದೇ ಅನ್ಸಲ್ಲ. ಗಾಯ್ಸ್, ಇವಾಗ ಕಾರ್ ಟೀಮ್ ಮುಗಿಸ್ಕೊಂಡ್ ಬಂದ್ವಿ. ನಮ್ ಬ್ರೋ ಹೆಂಗ್ ಹೊಡೆದ ಅಂದ್ರೆ ಎಲ್ಲ 1 ನಿಮಿಷದಲ್ಲಿ 6 ಲ್ಯಾಪ್ಸ್ ಹೊಡೆದ್ರು. 6 ಮಿನಿಟ್ಸ್ ಅಲ್ಲಿ 1 ಗಾಯ್ಸ್, ಈಗ ಬೌಲಿಂಗು ಕಾರ್ ಟೀಮ್ ಮುಗಿಸ್ಕೊಂಡು ಇವಾಗ ಬೌಲಿಂಗ್ ಆಡಕ್ ಬಂದಿದೀವಿ. ಬ್ರೋ ಎಷ್ಟು ಬ್ರೋ ಟಿಕೆಟ್? 150. ಗಾಯ್ಸ್, ಈಗ 1 ಝೋನಿಂದ ಹೊರಗೆ ಹೋಗ್ತಿದೀವಿ. ಬೌಲಿಂಗ್ ಕಾರ್ಟಿಂಗ್ ಮುಗಿಸ್ಕೊಂಡು ಈಗ ಮೈಸೂರು ಝೂ ಕಡೆ ಪ್ರಯಾಣ. ಬರ ಗಾಯ್ಸ್, ಈಗ ಮೈಸೂರು ಝೂ ಹತ್ರ ಬಂದಿದ್ದೀವಿ. ಈಗ ಎಂಟ್ರೆನ್ಸ್ ಅಲ್ಲಿ ಇದೀವಿ. ಒಂದು ಕೊಳಲು ತಗೊಂಡಿದ್ದೀವಿ ಟೈಮ್ ಪಾಸ್ಗೆ ಅಂತ. ಇದು ಯಾವ ಸಾಂಗ್ ಹೇಳಿ? ಹೇಳಪ್ಪ, ಇದು ಯಾರು ಹೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅವ್ರಿಗೆ 100 ರೂಪಾಯಿ ಕ್ಯಾಶ್ ಬ್ಯಾಕ್. ಈ ಸಾಂಗ್ ಕಲಿಯಕ್ಕೆ 1/4 ಗಂಟೆ ಅಲ್ಲಿ ಒಬ್ರ ಹತ್ರ ಹೇಳಿಸ್ಕೊಂಡಿದ್ದೀನಿ. ಹೆಂಗಿದೆ? ಚೆನ್ನಾಗಿದೆಯಾ ಇಲ್ವಾ? ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಯಾವ ಸಾಂಗ್ ಅಂತ. ಯಾವ ಸಾಂಗ್ ಹೇಳಿ ನಾನು? ಸುಂಟರ ಗಾಳಿ. ಅವ್ನು ಕಂಡಿಡ್ದ. ಇವನಿಗೆ 100 ರೂಪಾಯಿ ಕ್ಯಾಶ್ ಬ್ಯಾಕ್ ನನ್ನ ಕಡೆಯಿಂದ. ಗೈಸ್, ಈಗ ಸ್ವಲ್ಪ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿವೆ. ಸ್ವಲ್ಪ ಎಳ್ನೀರು, ಇವಾಗ ಎಳ್ನೀರು ಬೇಕು. ಗೈಸ್, ಇವಾಗ ಬಿಸಿಲಿರೋದ್ರಿಂದ ಊಟ ಮಾಡಿಲ್ಲ. ಅದಕ್ಕೆ ಝೂಗೆ ಹೋಗಿ ಇನ್ನೂ ಮುಂಚೆ ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲಿ ಝೂ ಅಲ್ಲಿ. ಅದಕ್ಕೋಸ್ಕರ ಇವಾಗ ಎಳ್ನೀರು ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಸ್ಟ್ಯಾಮಿನಾ ಇರುತ್ತೆ ಬರೋವರೆಗೂ ಅಂತ. ಇಲ್ಲಿಂದ ಮುಗಿಸ್ಕೊಂಡು ಹೋಗಿ ರೂಮ್ಗೆ ಹೋಗಿ ರೂಮ್ ಬೇರೆ ವೆಕೇಟ್ ಮಾಡಬೇಕು. ನಾಟ್ ಅಲೌಡ? ಹೋ, ನಾಟ್ ಅಲೌಡ್ ಅಂತಲ್ಲ, ಇದು ಅಲೌಡ್ ಇಲ್ವಂತ ಇದು. ಗೈಸ್, ಇದು ಫ್ಲೂಟ್ ಒಳಗಡೆ ಬಿಡ್ತಿಲ್ಲ. ಫ್ಲೂಟೇ ಒಳಗಡೆ ಬಿಡ್ತಿಲ್ಲ ಇಲ್ಲಿ. ಗೈಸ್, ಫ್ಲೂಟ್ ಝೂ ಒಳಗಡೆ ಬೇಜಾರಾಗುತ್ತೆ. ಅಲ್ಲಿ ಊದೋಣ ಅಂತ ತಗೊಂಡ್ರೆ ಇಲ್ಲಿ ಒಳಗಡೆನೆ ಬಿಡ್ಲಿಲ್ಲ. ಸೊ ಸುಮ್ಮನೆ 100 ರೂಪಾಯಿ ವೇಸ್ಟು. ಈಗ ನಾನು ಓದಿದ್ರಲ್ಲಿ ಮಲಗಿರೋ ಪ್ರಾಣಿಗಳನ್ನ ಇದಾಳಿಸ್ತಿದ್ದೆ. ಇವಾಗ ಸೊ ಮಿಸ್ ಆಗಿ 100 ರೂಪಾಯಿ ವೇಸ್ಟ್ ಆಗೋಯ್ತು. ಈಗ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಝೂಗೆ ಎಂಟ್ರಿ ಟಿಕೆಟ್ ತಗೋಬೇಕು. ಪರ್ ಹೆಡ್ 120 ರೂಪೀಸ್. ಗೈಸ್, ಇವಾಗ ಝೂ ಎಂಟ್ರಿ ಒಳಗಡೆ ಹೋಗೋಣ ಬನ್ನಿ. ಇವಾಗ ಝೂ ಎಂಟ್ರಿ ಒಳಗಡೆ. ಗೈಸ್, ಈಗ ಚಿರತೆ ತೋರಿಸ್ತೀನಿ ಬನ್ನಿ. ಚಿರತೆ ಇಲ್ಲಿ ನೋಡಿ. ಚಿರತೆ ನೋಡಕ್ಕೆ ಎಷ್ಟು ಜನ ಇದ್ದಾರೆ ಇಲ್ಲಿ. ಚಿರತೆ ನೋಡಿ ಆರಾಮ ಮಲ್ಕೊಂಡಿದೆ. ದೂರ ಇದೆ. ಇಲ್ಲಿ ಹುಲಿ ಅಂತ ಹಾಕಿದ್ದಾರೆ. ಹುಲಿ ಇದೆ ಅಂತ, ಬಟ್ ಹುಲಿ ಎಲ್ಲಿದೆ ಗೊತ್ತಾಗ್ತಾ ಇಲ್ಲ. ಮಲ್ಕೊಂಡ್ಬಿಟ್ಟಿದೆ ಏನೋ. ಫೋಟೋದಲ್ಲಿ ಮಾತ್ರ ಕಾಣಿಸ್ತಾ ಇದೆ. ಹೊಟ್ಟೆ ತುಂಬಾ ತಂಗ್ಲಿಟ್ ನುಂಗ್ಬಿಡ್ತಾವೆ. ಗೋರ್ ಗೋರ್ ಅಂತ ಗೋರ್ಕೆ ಹೊಡಿತಾವೆ. ಗೈಸ್ ನೋಡಿ, ಇಲ್ಲಿ ಏನ್ ಪೋಸ್ ಕೊಡ್ತಾ ಇದ್ದೀರಾ? ಕಾಲ್ ಒಯ್ಯೋದಿಲ್ವೇನಪ್ಪ? ಅವಾಗ ಏನಪ್ಪ ಮಾಡ್ತೀಯಾ? ಹಿಂಗ್ ಚೇಂಜ್ ಮಾಡ್ಕೊಂಡು ಹಿಂಗ್ ನಿಂತ್ಕೋತೀನಿ. ಇದ್ರ ನೋಡಿ ಇಲ್ಲಿ. ಇದು ನಾನು ಚಿಕ್ಕ ವಯಸ್ಸಲ್ಲಿ ಬಂದ್ ನೋಡಿದ್ದು. ಅವಾಗ್ಲೂ ಬ್ಲಾಕ್ ಅಂಡ್ ವೈಟ್ ಇತ್ತು. ಇವಾಗ ಬಂದ್ ನೋಡ್ರಿ ಇವಾಗ್ಲೂ ಬ್ಲಾಕ್ ಅಂಡ್ ವೈಟ್. ಅಪ್ಡೇಟ್ ಆಗಿಲ್ಲ ಇದನ್ನ. ಕ್ಯಾ ಬಾತ್ ಹೈ ಸರ್, ಕ್ಯಾ ಬಾತ್ ಹೈ ಸರ್. ಯಾವ ಕಲರ್ ಬೇಕು? ಕಲರ್ ಅಲ್ಲಿ ಸಿಗಲ್ವ ಇದು ಜೀಬ್ರಾ?
ಇಲ್ಲಿ ನಡೆದು ಹೆಂಗಾಗ್ಬಿಡ್ತು ಅಂದ್ರೆ ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ ಕಾಲೆಲ್ಲ ಊಷ್ಟ ಆಗೋಗ್ಬಿಡ್ತು. ಪ್ರಾಣಿಗಳನ್ನೆಲ್ಲ ವಾಪಸ್ ಗಾಡಿ ಬಿಟ್ಬಿಡೋಣ ಅನ್ಸ್ತಾ. ಹಂಗೆ ಅನಿಸ್ತೈತಿ. ಊಟ ಬೇರೆ ಮಾಡಿಲ್ವಲ್ಲ. ಇವಾಗ ಇಲ್ಲಿಂದ ಝೂಯಿಂದ ಹೊರಗೋಣ. ಹೊರಗೋಗಿ ಫಸ್ಟ್ ಇವಾಗ ರೂಮ್ಗೆ ಹೋಗೋಣ. ನೆಕ್ಸ್ಟ್ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್ ಗಾಯ್ಸ್. ಇವಾಗ ಊಟ ಮಾಡಿಕೊಂಡು ರೂಮ್ ಚೆಕ್ಔಟ್ ಮಾಡ್ತಾ ಇದೀವಿ. ಇವಾಗ ಇಲ್ಲಿಂದ ಪ್ಯಾಲೇಸ್ ಹತ್ರ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಲೈಟಿಂಗ್ಸ್ ನೋಡ್ಕೊಂಡು ಊರು ಸೀದಾ ಬೆಂಗಳೂರು. ಗೈಸ್ ಇವಾಗ ಪ್ಯಾಲೇಸ್ ಹತ್ರ ಬಂದ್ವಿ. ಇವಾಗ ಲಗೇಜ್ ಇಡ್ಬೇಕಿಲ್ಲಿ. ಈಗ ಲಗೇಜ್ ರೂಮ್ ಎಲ್ಲಿದೆ ನೋಡ್ಕೊಂಡು ಹುಡ್ಕೊಂಡು ಹೋಗ್ಬೇಕು. ಲಗೇಜ್ ಇಟ್ಬಿಟ್ಟು ಆಮೇಲೆ ಸುತ್ತಾಡೋಣ ಪ್ಯಾಲೇಸ್ ಒಳಗಡೆ. ನೋಡಿ ಪ್ಯಾಲೇಸ್. ಅರಮನೆ ಸುತ್ತ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಅದನ್ನ ಬೇಯಿಸಿ 750 kg ತೂಕದ ಅಂಬಾರಿನ ಹೊರಗೆ ತರಬೇಕು. ಬಟ್ ಈ ಕೆಲಸ 4 ಜನರಿಂದ ಕಷ್ಟ. ಗೈಸ್ ಈಗ ಬ್ಯಾಗ್ ಎಲ್ಲ ಇಟ್ಬಿಟ್ಟು ಇಲ್ಲಿ ಲಗೇಜ್ ರೂಮ್ ಅಲ್ಲಿ ಹೋಗ್ತಾ ಇದ್ವಿ. ಅರಮನೆ ನೋಡಿ ಹೆಂಗಿದೆ. ಇಲ್ಲಿ ಲೈಟ್ ಶೋಗೆ ಚೇರ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ದಾರೆ ನೋಡಿ. ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ನನಗೆ ನೋಡಿ. ಈಗಲೇ ಜನ ಆಗ್ಲೇ ಕೂತ್ಬಿಟ್ಟಿದ್ದಾರೆ. ಹಾಂ ಗೈಸ್ ಇವಾಗ ಪ್ಯಾಲೇಸ್ ಒಳಗಡೆ ಹೋಗೋಣ. ಸ್ಲಿಪ್ಪರ್ ಬಿಟ್ಟು ಒಳಗಡೆ ಹೋಗ್ತಾ ಇದೀವಿ. ಸ್ಕಿನ್ನು ಎಲ್ಲ ಫುಲ್ ಒರಿಜಿನಲ್ ಅಂತ ಇದು. ಗೈಸ್ ಇವಾಗ ಟೈಮು 6 ಗಂಟೆ. ಇನ್ನೂ 1 ಅವರ್ ಇದೆ ಲೈಟ್ ಶೋಗೆ. ಇಲ್ಲಿ ಬಂದಾಗಲೇ ಸೀಟ್ ಹಿಡಿದಿದ್ದೀವಿ. ಓಕೆ ಲೈಟ್ ಶೋನ ಹೇಳಿದ್ದು, ನೈಟ್ ಶೋ ಅಲ್ಲ ನೋಡಿ. ಇನ್ನೂ 1 ಅವರ್ ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ. ಸೀಟ್ ಸಿಕ್ಕಿದೆ, ಕೂತಿದ್ದೀವಿ. ತೋರಿಸ್ತೀನಿ 1 ಅವರ್ ಆದ್ಮೇಲೆ. ಗೈಸ್ ಇಲ್ಲಿ ಒಂದು ಇವಾಗ ಏನಂದ್ರೆ ಬ್ಯಾಡ್ ನ್ಯೂಸ್ ಬರ್ತಾ ಇದೆ. ಲೈಟ್ ಶೋ ಕ್ಯಾನ್ಸಲ್ ಆಗಿದೆ ಅಂತ ಇವತ್ತು. ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ಸ್ಟೇಜ್ ರೆಡಿ ಮಾಡೋದ್ರಿಂದ ಇವತ್ತು ಲೈಟ್ ಶೋ ಕ್ಯಾನ್ಸಲ್. ಸುಮ್ಮನೆ ಬಂದಿದ್ದೆಲ್ಲ ವೇಸ್ಟ್ ಆಯ್ತು ಅನಿಸ್ತದೆ ಇವಾಗ. ಹಾಗೆ ಒಂದ್ಸಲ ನೋಡ್ಕೊಬಿಡಿ ಗೈಸ್. ಲೈಟ್ ಶೋ ಕ್ಯಾನ್ಸಲ್ ಆಗಿರೋದ್ರಿಂದ ಇವಾಗ ಫೈನಲ್ ಇವತ್ತು ಎಷ್ಟು ಲೈಟ್ ಆಗಿದ್ದಾರೆ ಅಂದ್ರೆ ಇಷ್ಟೇ ಇವತ್ತು ಅರಮನೆ. ಇವಾಗ ಟೈಮು 6:15, 6:45 ಟ್ರೈನ್ ಇದೆ ಮೈಸೂರಿಂದ ಬೆಂಗಳೂರಿಗೆ. ಆ ಟ್ರೈನ್ ಕ್ಯಾಚ್ ಮಾಡಬೇಕು. ಇವಾಗ ಬೈಕ್ ರಿಟರ್ನ್ ಮಾಡಿಬಿಟ್ಟು ಅಲ್ಲಿಂದ ಹೋಗ್ಬೇಕು. ಈಗ ಬೈಕ್ ರಿಟರ್ನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈಗ ಬೈಕ್ ರಿಟರ್ನ್ ಮಾಡಕ್ಕೆ ಹೋಗ್ಬೇಕು. ಇಲ್ಲಿ ನೋಡಿದ್ರೆ ಸಿಗಾವಡೆ ಟ್ರಾಫಿಕ್. ಇನ್ನು 1/2 ಅವರ್ ಟ್ರೈನ್ ಬೇರೆ ಕ್ಯಾಚ್ ಮಾಡಬೇಕು. ಬೈಕ್ ರಿಟರ್ನ್ ಮಾಡಿ ಅದು ಮಿಸ್ ಆದರೆ ಇನ್ನೂ 1 ಅವರ್ ಕಾಯ್ಬೇಕು ಇವಾಗ ಇಲ್ಲಿ. ಗೈಸ್ ಆದರೂ ಮನ್ಸಿಗೆ ಭಾಳ ಬೇಜಾರಾಗಿದೆ. ಆ ಲೈಟಿಂಗ್ಸ್ಗೋಸ್ಕರ 2 ಅವರ್ ಕಾದಿದ್ದೀವಿ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಟೆಕ್ನಿಕಲ್ ಇಶ್ಯೂಯಿಂದ ಸ್ವಲ್ಪ ಕೆಲಸ ಇರೋದ್ರಿಂದ ಲೈಟಿಂಗ್ಸ್ ಇವತ್ತಿಲ್ಲ ಅಂದರು. ಅದಕ್ಕೆ ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಇವಾಗ ಟ್ರೈನ್ ಹತ್ಕೊಂಡು ಮನೆಗೆ ಹೋಗೋದಷ್ಟೇ, ಸೀದಾ ಬೆಂಗಳೂರು. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.